ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ SF ಇಂಜಿನಿಯರಿಂಗ್ ವೈಟಿ. ಇವತ್ತು ನಾನು ನೋಡೋದು ಬಂದು 2.0 ವೀಡಿಯೋ ಆಯಿತಾ. ಸಬ್ಜೆಕ್ಟ್ ಕೋಡ್ ನೋಡೋದಾದರೆ BEC303 ಎಲೆಕ್ಟ್ರಾನಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಸರ್ಕ್ಯೂಟ್ಸ್. ಸಾರಿ ಫಾರ್ ಲೇಟ್ ಆಯಿತು ಜಾಸ್ತಿ, ಬಟ್ ಆದರೆ ನೀವೆಲ್ಲ ಓದ್ಕೊಂಡಿದ್ದೀರ ಅನ್ಕೊತಿದ್ದೀನಿ. ಪ್ರೀವಿಯಸ್ ವೀಡಿಯೋದಲ್ಲಿ ಇರೋದು ಮೀನ್ಸ್ ರೆಗ್ಯುಲರ್ ವೀಡಿಯೋದಲ್ಲಿ. ಇನ್ನೊಂದು ನಾನು ಈ PDF ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮಗೆಲ್ಲರಿಗೂ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಇದನ್ನು ವೀಡಿಯೋ ಬಂದುಬಿಟ್ಟು 2.0 ವೀಡಿಯೋ ಆಯಿತಾ. ಆ್ಯಕ್ಚುಲಿ ನಿಮಗೆ ಸ್ವಲ್ಪ ಜಾಸ್ತಿ ಕ್ವಶನ್ಸ್ ರಿಮೂವ್ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಆದರೂ ಕೂಡ ಸ್ವಲ್ಪ ಮೈನ್ ಟಾಪಿಕ್ಸ್ ಇದೆ, ಬಟ್ ಆ್ಯಡ್ ಮಾಡಿದ್ದೀನಿ. ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ 80 ಮಾರ್ಕ್ಸ್ ಅಂತೂ ಪಕ್ಕ ಬರೋದಂತೂ ಗ್ಯಾರಂಟಿ ನಿಮಗೆ ಎಕ್ಸಾಮ್ಗೆ. ಸೊ 80 ಮಾರ್ಕ್ಸ್ಗೆ ಆರಾಮಾಗಿ ಓದ್ಬೋದು. ಅಟ್ಲೀಸ್ಟ್ ಇಲ್ಲಾಂದರೆ 75 ಮಾರ್ಕ್ಸ್ ಬಂದೇ ಬರುತ್ತೆ ನಿಮಗೆ ಎಕ್ಸಾಮ್ಗೆ ಇಫ್ ಯು ರೀಡ್ ದಿಸ್ ಆಲ್ ಕ್ವಶನ್ಸ್ ಆಯಿತಾ. ನೆಕ್ಸ್ಟು ಇನ್ನೊಂದು ನಿಮಗೆ ಮೆಂಬರ್ಶಿಪ್ಗೆ ಫಸ್ಟ್ ಆಫ್ ಆಲ್ ನಾನು ಆನ್ಸರ್ಸ್ ಅಪ್ಲೋಡ್ ಮಾಡ್ತೀನಿ. ಆದರೆ ಇಲ್ಲಾಂದರೆ ಕಮೆಂಟ್ ಮಾಡ್ತಾನೆ ಇರಬೇಡಿ. ನನಗೆ ಮೆಂಬರ್ಶಿಪ್ ಅವ್ರಿಗೆ ಯಾರನ್ನ ಮೆಂಬರ್ಶಿಪ್ ಇಂಟ್ರೆಸ್ಟೆಡ್ ಇದ್ದರೆ ಮೆಂಬರ್ಶಿಪ್ ತೊಗೋಬೋದು ಜಸ್ಟ್ ಫಾರ್ 15 rupees. ನಿಮಗೆ ಕಂಪ್ಲೀಟಾಗಿ ನಾನು ನೋಟ್ಸ್ ಆಗಿರಲಿ, ಇಂಪಾರ್ಟೆಂಟ್ ಕ್ವಶನ್ಸು ಮತ್ತು 3.0 ವೀಡಿಯೋ ಪ್ರತಿಯೊಂದು ಕೂಡ ನಾನು ಏನಾಗಿರುತ್ತೆ ಅಂದರೆ ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ ಮೆಂಬರ್ಶಿಪ್ಗೆ ಆಯಿತಾ. 3.0 ಎಲ್ಲರಿಗೂ ಆ್ಯಕ್ಸೆಸ್ ಇರಲ್ಲ, ಫಾರ್ ಓನ್ಲಿ ದ ಮೆಂಬರ್ಸ್ ಆಯಿತಾ. ಮತ್ತು ಇನ್ನೊಂದು ಆನ್ಸರ್ಸು ನಾನು ಪ್ರೊವೈಡ್ ಮಾಡ್ತೀನಿ ಇನ್ ಕೇಸ್ ಆದರೆ ಆಗುತ್ತೆ, ಮಾಡ್ತೀನಿ. ನನಗೇನು ವರ್ಕ್ ಇಲ್ಲ, ಮಾಡ್ತೀನಿ ಆಯಿತಾ. ಮತ್ತು ಇನ್ನೊಂದು ಏನಂದರೆ ಮೆಂಬರ್ಶಿಪ್ಪಲ್ಲಿ ನೀವು ಜಾಯ್ನ್ ಆಗೋದೆ ನಿಮಗೆ ಫಸ್ಟ್ ಪ್ರಯಾರಿಟಿ ಇರುತ್ತೆ. ಕಮೆಂಟ್ಸಲ್ಲಾಗಲಿ ಪ್ರತಿಯೊಂದು ನೀವು ಇನ್ಸ್ಟಾದಲ್ಲಿ DM ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ಮಾಡಿದ್ರೆ ಕೂಡ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ, ಏನು ಬೇಕಾದರೂ ನಿಮಗೆ. ಓಕೆನಾ, ಅದಾಗಿರುತ್ತೆ. ಯಾರನ್ನ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಮೆಂಬರ್ಶಿಪ್ ತೊಗೋಬೋದು ಜಸ್ಟ್ ಫಾರ್ 15 rupees ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ನೊಂದು ನಿಮಗೆ ಜಸ್ಟ್ 50 ಮಾರ್ಕ್ಸ್ ಬೇಕು ಅಂದರೆ ಕೂಡ ಏನಿದೆಯಲ್ಲ, ಈ 1 to ಎವ್ರಿ ಪಾರ್ಟ್, ಎವ್ರಿ ಮಾಡೆಲ್ ಇದು 1 to ಹೋದರೆ ನೀವು ಸಾಕಷ್ಟೇ 50 ಮಾರ್ಕ್ಸ್ ಬಂದ್ಬಿಡುತ್ತೆ. ಅದ್ರ ಮೇಲೆ ಏನು ಬೇಕಾಗಿಲ್ಲ. ಬಟ್ ಆಲ್ಸೋ 3.0 ವಿಲ್ ಮೋರ್ ಬೆನಿಫಿಟ್ ಇರುತ್ತೆ ನಿಮಗೆ. ಎಂತಕ್ಕಂದರೆ ನಿಮಗೆ DSDV ಆಗಿರಲಿ, ನಾನು DSDVಯಲ್ಲಿ ಏನು ಹೇಳಿದ್ದೆ ಹೇಳಿ, ನಿಮಗೆ ಜಸ್ಟ್ ಎಷ್ಟು 7-8 ಕ್ವಶನ್ಸ್ ಏನೋ ಕೊಟ್ಟಿದ್ದೆ ಅಷ್ಟೇ. 8 ಕ್ವಶನ್ಸ್ ಎಕ್ಸಾಕ್ಟಾಗಿ ಎಕ್ಸಾಮ್ ಬಂದಿತ್ತಲ್ವ, ಅದರಿಂದ ನಿಮಗೆ 45 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡಿದ್ರಿ. ಸೊ ಲೈಕ್ ದ್ಯಾಟ್ ನಾನು ಈ ಸಬ್ಜೆಕ್ಟಲ್ಲಿ ಕೂಡ ಕೊಡ್ತೀನಿ, ಅವಾಗ ನೀವು ಆರಾಮಾಗಿ ಪಾಸ್ ಆಗ್ಬೋದು. ಬಟ್ ಡೋಂಟ್ ಡಿಪೆಂಡ್ ಆನ್ ದಿಸ್ ಓನ್ಲಿ ಆಯಿತಾ. ಯಾಕಂದರೆ ನಾನು ಮಾಡದೇ ಮಾಡ್ಬೋದು, ಹೇಳೋಕ್ಕಾಗಲ್ಲ ಆಯಿತಾ. ಸೊ ಏನಕ್ಕಂದು ಹಂಗೆ ಹೇಳಿದೆ ಅಂದರೆ ನೀವು ಅದ್ರ ಮೇಲೆ ಡಿಪೆಂಡ್ ಆಗಿಬಿಡ್ತೀರ ಮತ್ತು ಅದಕ್ಕೆ. ಸೊ ಓಕೆ, ವೀಡಿಯೋಗೆ ಹೋಗೋಣ. ವೀಡಿಯೋಗೆ ಹೋಗಿನ ಮುಂಚೆ ಯಾರನ್ನ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರೂ ಶೇರ್ ಮಾಡಿ ಆಯಿತಾ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಗೆ ಜಸ್ಟ್ ಒಂದು 10-20 ಮಿನಿಟ್ಸ್ ಇದು ಕಾಣಿಸ್ತಿದೆ ಅಷ್ಟೇ, ಬಟ್ ಇದರಿಗೆ ಹಾರ್ಡ್ ವರ್ಕ್ ಅಟ್ಲೀಸ್ಟ್ 3 to 4 hours ಇರುತ್ತೆ. ಸೊ ಜಸ್ಟ್ ನೀವು 2 ನಿಮಿಷದಲ್ಲಿ ಲೈಕ್ ಮಾಡ್ಬೋದು, ಸಬ್ಸ್ಕ್ರೈಬ್ ಮಾಡ್ಬೋದು, ಬೆಲ್ ನೋಟಿಫಿಕೇಶನ್ ಆನ್ ಅಲ್ಲಿ ಆಯಿತಾ. ಎಕ್ಸ್ಪ್ಲೈನ್ ದ ವೋಲ್ಟೇಜ್ ಡಿವೈಡರ್ ಬೈ ವಾಚಿಂಗ್ ಸರ್ಕ್ಯೂಟ್ ಆ್ಯಂಡ್ ಆಲ್ಸೋ ಡಿರೈವ್ ದ ಎಕ್ಸ್ಪ್ರೆಷನ್. ಇದು ಮೈನ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ, VIP ಕ್ವಶನ್ಸ್ ಆಯಿತಾ. ನೆಕ್ಸ್ಟ್ ಡಿರೈವ್ ದ ಎಕ್ಸ್ಪ್ರೆಷನ್ ಆಫ್ voltage input and output AVA for a common emitter circuit within AC equivalent circuit within pi models. ಇದು ಇವೆರಡು ಕ್ವಶನ್ಸ್ ಒಂದು ಕ್ವಶನ್ ಎಕ್ಸಾಮ್ಗೆ ಅಪಿಯರ್ ಆಗುತ್ತೆ. ಸೊ ಇಲ್ಲಿಂದ 10 ಮಾರ್ಕ್ಸ್ ಬಂದೇ ಬರುತ್ತೆ. ಅವರೇ 7 ಸೀರೀಸ್ ಇದ್ದರೂ 7 ಮಾರ್ಕ್ಸ್ ಬಂದೇ ಬರುತ್ತೆ ಆಯಿತಾ. ಇನ್ನೊಂದು ನಾನು ಇದರಲ್ಲಿ ನಮಗೆ ಏನಾಗುತ್ತೆ ಅಂದರೆ ಪಾರ್ಟ್ B ಯಲ್ಲಿ ನಮಗೆ ಪ್ರತಿಯೊಂದು 7 ಸೀರೀಸ್ ಬಂದರೆ ಇದೇ ಬಂದ್ಬಿಡುತ್ತೆ. ಅಲ್ಲ ಅಂದರೆ 50% ಬಂದುಬಿಟ್ಟು ನ್ಯೂಮರಿಕಲ್ಸ್ ಬರ್ಬೋದು, ಇಲ್ಲಾಂದರೆ 50% ಥಿಯರಿ ಬರ್ಬೋದು. ಸೊ ಯಾವ್ದು ಬರುತ್ತೆ ಅಂತ ಹೇಳೋಕ್ಕೂ ಆಗೋಲ್ಲ. ಸೊ ಅದಕ್ಕೆ ನ್ಯೂಮರಿಕಲ್ಸು ಟ್ರೈ ಮಾಡಿ ಓದೋಕ್ಕಷ್ಟೇ, ಅಂದೇನು ಕಷ್ಟ ಇಲ್ಲ ನ್ಯೂಮರಿಕಲ್ಸ್ ಅಂತ ಹೇಳ್ತಿದ್ದೀನಿ ನಾನು. ನಿಮಗೆ PDF ಇದು ಕಂಪ್ಲೀಟಾಗಿ ನಾನು ಶೇರ್ ಮಾಡ್ತೀನಿ ಈವ್ನಿಂಗು, ಬರೀ ನ್ಯೂಮರಿಕಲ್ಸ್ ಇರೋದು ಮಾತ್ರ ಆಯಿತಾ. ಇವಾಗ ನೋಡೋಣ ಪಾರ್ಟ್ B ಯಲ್ಲಿ. ಅನಲೈಸ್ ದ VDB ಆಂಪ್ಲಿಫೈರ್ ಸರ್ಕ್ಯೂಟ್ ವಿತ್ ರೆಸ್ಪೆಕ್ಟ್ ಆಫ್ DC ಸರ್ಕ್ಯೂಟ್ಸ್, AC pi models ಆ್ಯಂಡ್ AC T models. ಇದಷ್ಟೇ ಮೋರ್ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಸಿಂಪ್ಲಿಫೈಡ್ ವೋಲ್ಟೇಜ್ ಡಿವೈಡರ್ ಬೈ ಸರ್ಕ್ಯೂಟ್ ಟ್ರಾನ್ಸ್ಮಿಟರ್, ಆಲ್ಸೋ ಲೀಸ್ಟ್ ಸ್ಟೆಪ್ಸ್ ಅನಲೈಸಿಸ್. ಇದು ನ್ಯೂಮರಿಕಲ್ಸ್ ಬಂದರೆ ಇದು ಬಂದರೆ ನಿಮಗೆ 10 ಮಾರ್ಕ್ಸ್ ಆರಾಮಾಗುತ್ತೆ. ಜಸ್ಟ್ ನೀವು 20 ಮಾರ್ಕ್ಸ್ ಈ ಮಾಡೆಲ್ ಆರಾಮಾಗಿ ಸ್ಕೋರ್ ಮಾಡ್ಬೋದು ಆಯಿತಾ, ಅಕಸ್ಮಾತ್ ನ್ಯೂಮರಿಕಲ್ಸ್ ಬಂದಿಲ್ಲ ಅಂದರೆ. ಬಟ್ ಇನ್ನೊಂದು ನಿಮಗೆ ಔಟ್ ಆಫ್ ಔಟ್ ಬೇಕು ಅಂದರೆ ನಾನು ಏನು ಕೊಟ್ಟಿದ್ದೀನಲ್ಲ, EPC ಈ ಕ್ವಶನ್ಸ್ ಏನು ಕೊಟ್ಟಿದ್ದೀನಲ್ಲ ನಾನು ನಿಮಗೆ, ಈ ಕ್ವಶನ್ಸ್ನ ಓದೋಕ್ಕೆ ಟ್ರೈ ಮಾಡಿ. ನಿಮ್ಮನ್ನ ಟೈಮ್ ಜಾಸ್ತಿ ಇದೆ, ಸೊ ಯುಟಿಲೈಸ್ ಮಾಡ್ಕೊಂಡು ಎಲ್ಲರೂ ಪ್ರತಿಯೊಬ್ಬರು ಓದೋಕ್ಕೆ ಟ್ರೈ ಮಾಡಿ. ನೋಡಿ ನಾನು ಏನು ಕೊಟ್ಟಿದ್ದೀನಲ್ಲ ಪ್ರತಿಯೊಂದು ಕ್ವಶನ್ಸು, ಇದನ್ನು ಪಾರ್ಟ್ 2 ಅಲ್ಲಿ ಏನು ಕೊಟ್ಟಿದ್ದೀನಲ್ಲ, ಏನು ಒಂದು 2-3 ಕ್ವಶನ್ಸ್ ಮಿಸ್ ಆಗಿದೆ, ಬಟ್ ಇದನ್ನು ಕೂಡ ಓದೋಕ್ಕೆ ಟ್ರೈ ಮಾಡಿ ಆಯಿತಾ. ನೆಕ್ಸ್ಟ್ explain the simplified voltage divider by a circuit with a transmitter, transistors and also its steps and rules. ಇದು ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳ ಇದು. ಸೊ ಇದು ನಾವು 2 ಕ್ವಶನ್ ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದಮೇಲೆ ಇನ್ನು ಮಿಕ್ಕಿದ ಕ್ವಶನ್ ಓದೋಕ್ಕೆ ಟ್ರೈ ಮಾಡಿ. ಸೊ ಈ ಮಾಡೆಲಲ್ಲಿ 10 ಮಾರ್ಕ್ಸ್ ಆಯಿತು ಪಾಸಿಂಗ್ ಅವ್ರಿಗೆ.
ಇನ್ನೊಬ್ಬರು ಔಟ್ ಆಫ್ ಔಟ್ ತೊಗೊಳೋರ್ಗು 20 ಮಾರ್ಕ್ಸ್ ಆಯಿತು. ಇದರಲ್ಲಿ 2 ಕ್ವಶನು ನಾನು ರೆಗ್ಯುಲರ್ ವೀಡಿಯೋದಲ್ಲಿ ಇಷ್ಟು ಕ್ವಶನ್ಸ್ ಓದ್ಬಿಟ್ರೆ ನಿಮ್ಗೆ ಔಟ್ ಆಫ್ ಔಟ್ ಸಿಕ್ಬಿಡುತ್ತೆ. ಇದರಲ್ಲಿ ಏನೂ ಇಲ್ಲ ಬೇಸಿಕಲಿ ಹೇಳಬೇಕಂದ್ರೆ. ಮತ್ತು ಈ PDF ಫಾರ್ ಓನ್ಲಿ ದ ಮೆಂಬರ್ಸ್ ಮಾತ್ರ ಸಿಗುತ್ತೆ ಈ PDF. ಓಕೆನಾ. ಮತ್ತು ಪಾರ್ಟ್ ಬಿ ನೋಡಿ, ಇದರಲ್ಲಿ ಬಂದುಬಿಟ್ಟು ಪಾರ್ಟ್ ಬಿ ಆಯಿತಾ. ಇದು ಪಾರ್ಟ್ ಬಿ. ಡಿರೈವ್ ದ ಎಕ್ಸ್ಪ್ರೆಷನ್ ಆಫ್ ಎನ್ DC ಬಯಾಸ್ ಪಾಯಿಂಟ್ ಆ್ಯಂಡ್ ವೋಲ್ಟೇಜ್ ಗೈನ್ ಸ್ಮಾಲ್ ಸಿಗ್ನಲ್ ಆಪರೇಷನ್ ಮಸ್ಫೆಟ್. ಇದು ಮೈನ್ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಡ್ರಾ ದ ಎಕ್ಸ್ಪ್ಲೇನ್ ದ ಸ್ಮಾಲ್ ಸಿಗ್ನಲ್ ಈಕ್ವಲೆಂಟ್ ಸಿಮಿಲರ್ ಆಗಿರುತ್ತೆ. ಬಟ್ ಏನಾಗುತ್ತೆ ಅಂದರೆ ಇಂಪಾರ್ಟೆಂಟ್ ಪ್ರತಿಯೊಂದು ಇರುತ್ತೆ, ಬಟ್ ಅದ್ರ ಸಿಮಿಲರ್ ಕ್ವಶನ್ಸು ಸಿಮಿಲರ್ ಆನ್ಸರ್ಸೇ ಇರುತ್ತೆ ಪ್ರತಿಯೊಂದು. ಸೊ ಇವೆರಡು ಕ್ವಶನ್ಸಲ್ಲಿ ಒಂದು ಕ್ವಶನ್ ಮಾತ್ರ ಎಕ್ಸಾಮ್ಗೆ ಪಕ್ಕ ಬಂದೇ ಬರುತ್ತೆ. ಸೊ ಈ ವಿಲ್ ಗೆಟ್ 10 ಮಾರ್ಕ್ಸು ಆರ್ 7 ಮಾರ್ಕ್ಸು ಆಯಿತಾ. ಇದು ಮಾತ್ರ ಪಕ್ಕ ಕ್ವಶನ್ ಬಂದೇ ಬರುತ್ತೆ ಆಯಿತಾ. ನೆಕ್ಸ್ಟು ಈ ಮಾಡಲಲ್ಲಿ ನೀವು ಎಕ್ಸೆಪ್ಟ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಪಾರ್ಟ್ ಬಿಯಲ್ಲಿ 2020 ತೊಗೋಬೋದು ಅಂತ, ಯಾಕಂದರೆ ಸ್ವಲ್ಪ ಡಿಫಿಕಲ್ಟ್ ಇದೆ. ಬಟ್ ಆಲ್ಸೋ ನಾನು ಕೊಟ್ಟಿದ್ದೀನಿ, ಇದನ್ನ ಹೋದರೆ ನೀವು ತೊಗೋಬೋದು ಎಕ್ಸಾಮ್ಗೆ. ಮತ್ತು ಎಕ್ಸ್ಪ್ಲೇನ್ ದ ಕಾಮನ್ ಸೋರ್ಸ್ ಆಫ್ ಎನ್ ಫಾಲೋವರ್ಸ್ ಆ್ಯಂಡ್ ಡಿರೈವ್ ದ ಎಕ್ಸ್ಪ್ರೆಷನ್ ಆಫ್ ವೋಲ್ಟೇಜ್ ಗೈನ್ ವಿತ್ ದ ನೆಸೆಸರಿ ಈಕ್ವೇಷನ್. ಇದು ಮೈನ್ ಇಂಪಾರ್ಟೆಂಟ್. ಮತ್ತು ವಿತ್ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ದ ಮಾಸ್ಫೆಟ್ ಟಿ ಈಕ್ವಲೆಂಟ್ ಸರ್ಕ್ಯೂಟ್. ಇದು ಅಷ್ಟೇ ಮೋರ್ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಮೋರ್ ಇಂಪಾರ್ಟೆಂಟು ಇನ್ ಕೇಸ್ ಈ 2 ಕ್ವಶನ್ ಬರ್ಬೋದು ಎಕ್ಸಾಮ್ಗೆ. ಇನ್ನು ಪಾರ್ಟ್ ಬಿಯಲ್ಲಿ ಸೊ ನಾನೇನು ಹೇಳ್ತೀನಲ್ಲ ಪ್ರತಿಯೊಂದು ಕ್ವಶನ್ ಓದೋಕ್ಕೆ ಟ್ರೈ ಮಾಡಿ. ನೀವು ನಾನು ಡೈರೆಕ್ಟಾಗೂ ಇಂಡೈರೆಕ್ಟಾಗೂ ನಿಮಗೆ ತಲುಪಿಸ್ತಾ ಇದ್ದೀನಿ ಈ ಕ್ವಶನ್ಸ್ಗಳೆಲ್ಲ. ನೀವು ಓದಿದ್ರೆ ನಾನು ಏನು ಹೇಳಿದ್ದೆ ಫಸ್ಟಲ್ಲಿ ಎಷ್ಟು ಮಾರ್ಕ್ಸ್ಗೆ ಅಂತ, ಅಷ್ಟು ಮಾರ್ಕ್ಸ್ ಆರಾಮಾಗಿ ತೊಗೋಬೋದು ನೀವು ಎಕ್ಸಾಮಲ್ಲಿ. ಸೊ ನ್ಯೂಮರಿಕಲ್ಸು ಬರೋ ಚಾನ್ಸಸ್ ಇರುತ್ತೆ, ಇಲ್ಲಾಂದರೆ ಈ 2 ಕ್ವಶನ್ಸಲ್ಲಿ ಒಂದು ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಾಂದರೆ ಇದರಲ್ಲಿ ನಾನು ಏನು ಕೊಟ್ಟಿರ್ತೀನಲ್ಲ ಇದರಲ್ಲಿ ಸ್ವಲ್ಪ ಕ್ವಶನ್ಸ್ ಆ್ಯಡ್ ಆಗಿದ್ದೀನಲ್ಲ, ಇದರಲ್ಲಿ ಸ್ವಲ್ಪ ಕ್ವಶನ್ಸಿಂದ ಬರೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಇದೊಂದು ಕ್ವಶನ್ ಓದ್ಬಿಟ್ರೆ ಇದರಲ್ಲಿ ಮಾಡಲ್ ರೆಸಿಸ್ಟೆನ್ಸ್ ಡಯಾಗ್ರಾಮ್ ಎಕ್ಸ್ಪ್ರೆಷನ್ ವೋಲ್ಟೇಜ್ ಗೈನು ಇನ್ಪುಟ್ ಇಂಪಿಡೆನ್ಸು. ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಔಟ್ ಆಫ್ ಔಟ್ ಆಗೋಯ್ತಲ್ಲ ಇಲ್ಲೇ ನಿಮಗೆ 20 ಮಾರ್ಕ್ಸ್ ಇನ್ ಮಾಡಲ್ 2 ಅಲ್ಲೇ. ಬಟ್ ಆಲ್ಸೋ ನಿಮ್ಮ ಜಸ್ಟ್ ಪಾಸ್ ಆಗಬೇಕು ಅನ್ನೋರು ಫಸ್ಟ್ ಕ್ವಶನ್ ಓದ್ಬಿಡಿ, ಅದೇ ಬರುತ್ತೆ. ಮೀನ್ಸ್ ಫಸ್ಟ್ ಕ್ವಶನಲ್ಲಿ 2 ಕ್ವಶನ್ಸ್ ಇದೆಯಲ್ಲ ಆ ಕ್ವಶನ್ಸ್ ಓದಿದ್ರೆ ಸಾಕಾಗುತ್ತೆ ನಿಮಗೆ ಆಯಿತಾ. ನೆಕ್ಸ್ಟ್ ಈ ಮಾಡಲಲ್ಲಿ ಆಯಿತಾ. ನೆಕ್ಸ್ಟ್ ಮಾಡಲ್ 3 ಹೋಗೋಣ. ಕಲರ್ ಚೇಂಜ್ ಮಾಡೋಣ, ನಮ್ಮ ಕಲರ್ ಮೇಲೆ ಯಾಕೋ ಬರ್ತಾಯಿಲ್ಲ. ಓಕೆ, ಎಕ್ಸ್ಪ್ಲೇನ್ ದ ಆರ್ ಆ್ಯಂಡ್ ಇದು ವಿತ್ ದ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ದ R/2R ADC ಕನ್ವರ್ಟರ್ ಡಿರೈವ್ ವೋಲ್ಟೇಜ್ ಔಟ್ಪುಟ್. ಇದು ಮೈನ್ ಇಂಪಾರ್ಟೆಂಟ್ ಇದೆ. ಬಟ್ ಇದೇ ಥರ ಪ್ರತಿಯೊಂದು ಇದು ಸಿಮಿಲರ್ ಇದೆ. ಬಟ್ ಏನಾಗುತ್ತೆ ಅಂದರೆ ನೀವು ಒಂದು ಸರಿ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ವೇಡ್ ಆನ್ಸರ್ ಏನು ದೊಡ್ಡ ಅನ್ಸೋದೇ ಇಲ್ಲ. ಸೊ ಇದು ಮೋರ್ ಇಂಪಾರ್ಟೆಂಟ್, ಇದು ಮೋರ್ ಅಕ್ಯುರೇಟ್ ಕ್ವಶನ್ ಆಗಿರುತ್ತೆ, ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಇದು ಅಷ್ಟೇ, ಇದು ಒಂದು ಇದಕ್ಕೆ ಸಿಮಿಲರ್ ಕ್ವಶನೇ, ಬಟ್ ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇ, ಏನೂ ಇಲ್ಲ, ಸೇಮ್ ಕ್ವಶನ್ನೇ ಆಯಿತಾ. ನೆಕ್ಸ್ಟ್ ಒಂದು ಹೌ ಡಸ್ ದ ಡಿಸೈನ್ ಕಾನ್ಫಿಗರೇಷನ್ ಏನೋ ಓಪನ್ ಆಂಪ್ಲಿಫೈಯರ್ ಮತ್ತು R/2R contribute an accuracy performance in converting digital signal along and to analog signals. ಇದು ಅಷ್ಟೇ. ಈ ಕ್ವಶನ್ಸು ಸಿಮಿಲರ್ ಆಗಿದೆ. ಬಟ್ ಓಕೆ, ಇನ್ ದಿಸ್ 3 ಕ್ವಶನ್ಸ್ ಒಂದು ಕ್ವಶನ್ ಮಾತ್ರ ಎಕ್ಸಾಮ್ ಬಂದೇ ಬರುತ್ತೆ. ಸೊ 10 ಮಾರ್ಕ್ಸ್ ಈಸಿಲಿ ಗ್ರ್ಯಾಬ್ ಆಯಿತಾ. ನೆಕ್ಸ್ಟ್ ಪಾರ್ಟ್ ಬಿಗೆ ಹೋಗೋದಾದರೆ ಪಾರ್ಟ್ ಬಿಯಲ್ಲಿ ಏನಿಲ್ಲ, ಈಸಿಯಾಗಿ ನೀವು 20 ಮಾರ್ಕ್ಸ್ ತೊಗೋಬೋದು. ಪಾರ್ಟ್ ಬಿಯಲ್ಲಿ ಕೂಡ 10 ಮಾರ್ಕ್ಸ್ ಅಂದರೆ ಇದು ಕ್ವಶನ್ಸ್ ಬಿಟ್ಟರೆ ಇನ್ನೇನು ಇಲ್ಲ. ಬಟ್ ಆದರೂ ಇನ್ನು 2-3 ಕ್ವಶನ್ಸ್ ಇದ್ದಾವೆ, ಅದನ್ನ ಮೇಲೆ ಫೋಕಸ್ ಮಾಡಿದ್ರೆ ನೀವು ವರ್ಕ್ ಮಾಡಿದ್ರೆ ಆರಾಮಾಗಿ ತೊಗೋಬೋದು ಆಯಿತಾ. ಇದು ಮೈನ್ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಡ್ರಾ ದ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಆಫ್ ಎನ್ ಸೋರ್ಸ್ ಆಫ್ ಜೆಫ್ಟ್ ಮಾಸ್ಫೆಟ್ ಆಂಪ್ಲಿಫೈಯರ್ ಮತ್ತು ಸರ್ಕ್ಯೂಟ್ ಆಫ್ ಎನ್ ಆಪರೇಷನ್ ಮಾನ್ಸ್ಟಬಲ್ ಮಲ್ಟಿ ವೈಬ್ರೇಟರ್. ಇದು ಅಷ್ಟೇ. ಇನ್ನು 3 ಕ್ವಶನ್ಸಲ್ಲಿ ಒಂದು ಕ್ವಶನ್ ಬರೋ ಚಾನ್ಸಸ್ಸು ಮೀನ್ಸ್ ನಾನು ಏನಂತಕ್ಕೆ ಈ 3 ಕ್ವಶನ್ ಕೊಟ್ಟಿದ್ದೆ ಅಂದರೆ ಹೈ ಅಕ್ಯುರೇಟ್ ಇರುತ್ತೆ ಎಕ್ಸಾಮಲ್ಲಿ. ಇದು ಬಿಟ್ಟು ಆಮೇಲೆ ಅದು ಬೇರೆ ಕ್ವಶನ್ಸ್ ನೆಕ್ಸ್ಟ್ ಆಗಿರುತ್ತೆ. ಸೊ ಇದು ಬರೋ ಚಾನ್ಸಸ್ ಇರುತ್ತೆ ಬರೋಕ್ಕೆ ಇನ್ ಪಾರ್ಟ್ ಬಿ ಆರ್ ನ್ಯೂಮರಿಕಲ್ಸ್ ಕೂಡ ಚಾನ್ಸಸ್ ಇರುತ್ತೆ, ಲೈಕ್ 50% ಚಾನ್ಸ್ ಆಯಿತಾ. ಇದನ್ನು ಬರ್ಬೋದು. ನನ್ನ ಪ್ರಕಾರ ಮಾಡ್ಯೂಲ್ 3 ಅಲ್ವಾ, ನ್ಯೂಮರಿಕಲ್ ಬರಲ್ಲ, ಇದೇ ಓದ್ಕೊಳ್ಳಿ ಆಯಿತಾ ಈ ಕ್ವಶನ್ಸ್. ಮತ್ತು ನಾನು ಏನು ಕೊಟ್ಟಿದ್ದೀನಲ್ಲ ರೆಗ್ಯುಲರ್ ವೀಡಿಯೋದಲ್ಲಿ, ನಿಮಗೆ ಟೈಮ್ ಇದ್ದರೆ ಅದನ್ನ ಓದ್ಕೊಂಡು ಟ್ರೈ ಮಾಡಿ. ರೆಗ್ಯುಲರ್ ವೀಡಿಯೋದಲ್ಲಿ ಏನು ಕೊಟ್ಟಿದ್ದೀನಲ್ಲ ಪಾರ್ಟ್ ಬಿಯಲ್ಲಿ ಇಷ್ಟೇ ಕ್ವಶನ್ಸ್ ಇದೆ, ಅಷ್ಟು ಕ್ವಶನ್ಸ್ ಓದ್ಕೊಂಡು ಟ್ರೈ ಮಾಡಿ ಆಯಿತಾ. ನೆಕ್ಸ್ಟು ಮಾಡ್ಯೂಲ್ 4 ನೋಡೋಣ. ಮಾಡ್ಯೂಲ್ 4 ಏನಿಲ್ಲ, ಕ್ಲಾಸಿಫೈ ದ ನೆಗೆಟಿವ್ ಫೀಡ್ಬ್ಯಾಕ್ ಆಂಪ್ಲಿಫೈಯರ್ ಆ್ಯಂಡ್ ಎಕ್ಸ್ಪ್ಲೇನ್ ಈಚ್ ವಿತ್ ಅ ನೀಟ್ ಬ್ಲಾಕ್ ಡಯಾಗ್ರಾಮ್. ಇದೇನು ಡಯಾಗ್ರಾಮ್ ಬರೀ ಮತ್ತು ಅದ್ರ ಬಗ್ಗೆ ಏನು ಅಂತ ಅರ್ಥ ಮಾಡ್ಕೊ ಈಸಿಯಾಗಿ ಬರೀ ಅಷ್ಟೇ. ವೆರಿ ಈಸಿ ಕ್ವಶನ್ ಇದೊಂದು. ಮತ್ತು ಸಮರೈಸ್ ವೇರಿಯಸ್ ವೋಲ್ಟೇಜ್ ಆಫ್ ನ ಕರೆಂಟ್ ಆಂಪ್ಲಿಫೈಯರ್ ಕನ್ವರ್ಟರ್ ವಿತ್ ಅನ್ ರೆಸ್ಪೆಕ್ಟ್ ಐಡಿಯಲ್ ನೆಗೆಟಿವ್ ಫೀಡ್ಬ್ಯಾಕ್ ಸರ್ಕ್ಯೂಟ್ಸ್. ಇದು ಅಷ್ಟೇ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಈಸಿ ಕ್ವಶನ್ ಕೂಡ. ನಾನೇನು ಹೇಳಿದ್ದೆ ಇಲ್ಲಿ ಕ್ಲಾಸಿಫೈ ಅಂತ ಹೇಳಿದೆ, ಬಟ್ ಇಲ್ಲಿ 4 ಟೈಪ್ಸ್ ಕೇಳಿದ್ದಾರೆ ಅಷ್ಟೇ, ಏನಿಲ್ಲ. ಇನ್ ದಿಸ್ 3 ಕ್ವಶನ್ ಯು ವಿಲ್ ಗೆಟ್ 1 ಕ್ವಶನ್ಸ್, ಇಟ್ಸ್ ಪಕ್ಕಾ ಕ್ವಶನ್ಸ್. ಅದು 10 ಮಾರ್ಕ್ಸ್ ಈ ಮಾಡಲಲ್ಲಿ ಬಂದ್ಬಿಡ್ತಾ. ನೆಕ್ಸ್ಟು
explain the two types of band pass filter ಮತ್ತು with a neat diagram explain the ICVS ಆಯಿತಾ ICVS ಅಲ್ಲಿ ನೀಟಾಗಿ ಬರ್ತಿಲ್ಲ. ಓಕೆ, ಆಂಪ್ಲಿಫೈಯರ್ ಸರ್ಕ್ಯೂಟ್ ಇದು ಮೋರ್ ಇಂಪಾರ್ಟೆಂಟ್ ಆಗಿದೆ. ಎಕ್ಸ್ಪ್ಲೇನ್ ದ ಹೌ ಲೋ ಪಾಸ್ ಫಿಲ್ಟರ್ ಫಸ್ಟ್ ಆರ್ಡರ್ ಸ್ಟೇಜ್ ಆಫ್ with a non-inverting with an gain of a inverting with a voltage gain of the suitable amplifier circuit and the equations. ಇನ್ನು 3 ಕ್ವಶನ್ಸು ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ. ಮೈನ್ ಇದು ಪ್ರಿಫರೆನ್ಸ್ ಕೊಡೋಕೆ ಟ್ರೈ ಮಾಡಿ. ಸೊ ಇಲ್ಲಿ ನಾನು ಏನು ಕೊಟ್ಟಿದ್ದೀನಿ ಪ್ರತಿಯೊಂದು ಕ್ವಶನ್ ಓದೋಕ್ಕೆ ಟ್ರೈ ಮಾಡ್ಬಿಟ್ಟು ನಿಮ್ಮ ಹತ್ರ ಟೈಮ್ ಜಾಸ್ತಿ ಇದೆ ಆಯಿತಾ. ಇದರಲ್ಲಿ 10 ಮಾರ್ಕ್ಸ್ ಬಂದುಬಿಡ್ತು ನಿಮಗೆ. ಆಯಿತಾ. ಅದ್ರಲ್ಲಿ ನೆಕ್ಸ್ಟ್ ಬಂದು ನ್ಯೂಮರಿಕಲ್ಸು ಚಾನ್ಸಸ್ ಇದೆ ಬರ್ಬೋದು. ಲೈಕ್ ಹೇಳಿದ್ನಲ್ಲ 50% ನಾನು ರೆಗ್ಯುಲರ್ ವೀಡಿಯೋದಲ್ಲಿ 2% ಹೇಳಿದೆ. ಅದೇ ಹೇಳಿದ್ನಲ್ಲ ಚಾನ್ಸಸ್ ತುಂಬ ಕಡಿಮೆ ನ್ಯೂಮರಿಕಲ್ಸ್ ಬರೋದು. ಬಂದರೂ ಏನು ಮಾಡೋಕ್ಕಾಗಲ್ಲ, ನೀವು ಅಟೆಂಡ್ ಮಾಡಲೇಬೇಕು. ಸೊ ಇನ್ ದಿಸ್ ಮಾಡೆಲ್ 20 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು ನೀವು ಆಯಿತಾ. ಫಸ್ಟ್ 3 ಕ್ವಶನ್ಸಲ್ಲಿ ಮತ್ತು ಕೆಳಗಡೆ ಇನ್ನು 3 ಕ್ವಶನ್ಸು ಅಷ್ಟೇ, ಅದು ಬಿಟ್ಟು ನಾವು ಕೇಳೋದು ಇಲ್ಲ. ಓಕೆ, ಮಾಡೆಲ್ 5 ಹೋಗೋಣ. ಮಾಡೆಲ್ 5 ಹೋಗೋಣ ಮುಂಚೆ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮೆಂಬರ್ಶಿಪ್ ಯಾರನ್ನ ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗ್ಬೋದು. ಇದು ಅಷ್ಟೇ 20 ಮಾರ್ಕ್ಸ್ ಈಸಿಯಾಗಿ ತೊಗೋಬೋದು. ಅದು ವಿತ್ ಅ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೈನ್ ದ DC and AC ಲೋಡ್ ಲೈನ್ಸ್ ಆಫ್ ಎನ್ VD ಆಂಪ್ಲಿಫೈಯರ್. ಇದೇನಾಗುತ್ತೆ ಅಂದರೆ 2 ಲೋಡ್ ಲೈನ್ಸ್ ಅಂತ ಕೇಳ್ತಾರೆ, AC DC ಅಂತ ಕೇಳಲ್ಲ. 2 ಲೋಡ್ ಲೈನ್ಸ್ ಅಂತ ಕೇಳಿಬಿಟ್ಟು ಕ್ವಶನ್ಸ್ ಕೊಡ್ಬೋದು. ಮೀನ್ಸ್ ಇಂಪ್ಲಿಮೆಂಟೇಷನ್ ಥರ ಆಯಿತಾ. ಬಟ್ ಆನ್ಸರ್ ಮಾತ್ರ ಒಂದೇ ಆಗಿರುತ್ತೆ. ವಿತ್ ಅ ನೀಟ್ ಸರ್ಕ್ಯೂಟ್ ಡಯಾಗ್ರಾಮ್ ಆ್ಯಂಡ್ ದ ವೇವ್ ಫಾರ್ಮ್ ಎಕ್ಸ್ಪ್ಲೈನ್ ದ SCR ಪೇಜ್ ಕಂಟ್ರೋಲ್ ಯೂಸಿಂಗ್ RC ಸರ್ಕ್ಯೂಟ್. ಇಂದಿಷ್ಟು ಕ್ವಶನ್ಸ್ ಒಂದು ಕ್ವಶನ್ ಎಕ್ಸಾಮ್ ಬಂದೇ ಬರುತ್ತೆ. ಸೊ 10 ಮಾರ್ಕ್ಸ್ ಯು ಗೆಟ್ ಈಸಿಲಿ ಆಯಿತಾ. ಈಸಿಲಿ ಗ್ರ್ಯಾಬ್ ಮಾಡ್ಕೊಂಬಿಟ್ರಿ. ನೆಕ್ಸ್ಟ್ ಇವಾಗ ಇದರಲ್ಲಿ ನೋಡೋಣ. ಇದೆಲ್ಲ 20 ಮಾರ್ಕ್ಸ್. ಮಾಡೆಲ್ 5ಅಲ್ಲಿ 20 ಮಾರ್ಕ್ಸ್ ತೊಗೋಬೋದು. ಮತ್ತು ಮಾಡೆಲ್ 3ಅಲ್ಲಿ ಆಗಲ್ಲ. ಮಾಡೆಲ್ 4, ಮಾಡೆಲ್ 2ಅಲ್ಲಿ ಆಗ್ಬೋದು. ಮಾಡೆಲ್ 3 ಬಿಟ್ಟು ಎಲ್ಲ ಔಟ್ ಆಫ್ ಔಟ್ ತೊಗೋಬೋದು. ನಾನು ಏನು ಕ್ವಶನ್ಸ್ ಕೊಟ್ಟಿದ್ದೀನಿ ಅವೆಲ್ಲ ಆಯಿತಾ. ಎಕ್ಸ್ಪ್ಲೈನ್ ದ ಕ್ಲಾಸ್ A, ಎಕ್ಸ್ಪ್ಲೈನ್ ದ ಕ್ಲಾಸ್ B. ಇವೆರಡು ಕ್ವಶನ್ ಬಿಟ್ಟರೆ ಯಾವುದು ಕೇಳೂ ಇಲ್ಲ, ಯಾವತ್ತೂ ಕೇಳೋದು ಇಲ್ಲ. ಮತ್ತು ಇದೊಂದು ಓದ್ಕೊಂಡಿದೆ, ಇನ್ನು ಟ್ರಾನ್ಸಿಸ್ಟರ್, ಇದೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ ದಿಸ್ 3 ಕ್ವಶನ್ ಯು ಗೆಟ್ 1 ಕ್ವಶನ್ ಫಾರ್ ಯುವರ್ ಎಕ್ಸಾಮ್ ಆಯಿತಾ. 10 ಮಾರ್ಕ್ಸ್. ಇವಾಗ ಏನಾಯಿತು, 20 ಮಾರ್ಕ್ಸ್ಗೆ 20 ಆಯಿತು. ಸೊ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನೀವು ಅಟ್ಲೀಸ್ಟ್ ಏನಿಲ್ಲ ಅಂದರೂ ಕೂಡ ಒಂದು 75+ ಮಾರ್ಕ್ಸ್ ಆರಾಮಾಗಿ ತೊಗೋಬೋದು ನೀವು, ಯಾಕಂದ್ರೆ ಇದೇ ಕ್ವಶನ್ಸ್ ಎಕ್ಸಾಮ್ ಬರುತ್ತೆ. ಸೊ ದಟ್ಸ್ ಇಟ್ ಫಾರ್ ವಿಡಿಯೋ. ಮತ್ತು ಇನ್ನೊಂದು, ಪೆನ್ಸಿಲಲ್ಲಿ ಯಾರು ಡಯಾಗ್ರಾಮ್ ಬರೀಬೇಡಿ, ಪೆನ್ನಲ್ಲೇ ಹಾಕಿ ಆಯಿತಾ. ಯಾರು ಮರಿಬೇಡಿ, ಆ ಥರ ಸ್ಟಾರ್ಟಿಂಗ್ ಮಿಸ್ಟೇಕ್ಸ್ ಯಾರು ಮಾಡಬೇಡಿ ಆಯಿತಾ. ದಟ್ಸ್ ಇಟ್ ಫಾರ್ ವಿಡಿಯೋ. ನೀವು ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಮಕ್ಕಳ. ಇಲ್ಲ, ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ರಲ್ಲ ಎಲ್ಲರೂ, ಥ್ಯಾಂಕ್ ಯು.